ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ಅಥವಾ ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ನಂಬರ್ಸ್ ಅಂದರೆ ಇಲ್ಲಿ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ಯಾವುವು ಮತ್ತು ಆನ್ಸರ್ಗಳನ್ನು ಯಾವ ರೀತಿ ಸರ್ಚ್ ಮಾಡಬೇಕಂತ ತಮ್ಮ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲೇ ಪ್ರಶ್ನೆ ನೋಡ್ಬೋದು. ದ ಪ್ಲೂರಲ್ ಆಫ್ ಮೌಸ್ ಈಸ್. ಇಲ್ಲಿ ನೋಡ್ಬೋದು, ಎ ಆಪ್ಷನ್ ಮೈಸ್, ಬಿ ಆಪ್ಷನ್ ಮೌಸಸ್, ಸಿ ಆಪ್ಷನ್ ಮೌಸಸ್, ಡಿ ಆಪ್ಷನ್ ಮೌಸಸ್. ಇಲ್ಲಿ ನಾನು ಕೆಲವೊಂದಿಷ್ಟು ಪದಗಳು ಹೇಳಿದೆ ನಾನು ನಿಮಗೆ ನಿನ್ನೆ ದಿನ. ಅಂದರೆ ನಾನು ಈಗಾಗಲೇ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಮೇಲೆ ಕೆಲವು ಪ್ರಶ್ನೆಗಳನ್ನು ತಿಳಿಸಿದ್ದೆ. ಇವೆಲ್ಲವೂ ಕೂಡ ಏನಿದೆ, ಮೌಸ್ ಅನ್ನುವಂತಹ ಪದ ಇದೆ ಅಲ್ಲಿ, ಇದೊಂದು ಇರ್ರೆಗ್ಯುಲರ್ ನೌನ್ ಆಗಿದೆ. ಹಾಗಾಗಿ ಇಲ್ಲಿ ಬಳಕೆಯಾಗುವಂತಹ ಪದ ಅಂದರೆ ಪ್ಲೂರಲಲ್ಲಿ ಇದು ಮೈಸ್ ಅದೆಲ್ಲ, ಇದು ಸರಿಯಾದ ಉತ್ತರ ಆಗುತ್ತದೆ, ಮೈಸ್. ಇನ್ನು ಎರಡನೇ ಪ್ರಶ್ನೆ, ಐಡೆಂಟಿಫೈ ದ ಪ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್. ಯಾವುದು ಅಂತ ನೋಡಿದರೆ ಇಲ್ಲಿ ನೋಡ್ಬೋದು, ಗಿವನ್ ವರ್ಡ್ ಡ್ರೆಸ್. ಹಾಗಾದರೆ ಈ ಡ್ರೆಸ್ ಎನ್ನುವಂತಹ ಪದದ ಇಲ್ಲಿ ಬಹುವಚನ ರೂಪ ಏನಾಗುತ್ತೆ? ಎ ಆಪ್ಷನ್ ಡ್ರೆಸ್ಸಸ್, ಬಿ ಆಪ್ಷನ್ ಡ್ರೆಸ್ಸೀಸ್, ಸಿ ಆಪ್ಷನ್ ಡ್ರೆಸ್, ಡಿ ಆಪ್ಷನ್ ಡ್ರೆಸ್ಸಸ್. ನಾನು ನಿನ್ನೆ ದಿನ ತಿಳಿಸಿದ್ದೆ, ಇಲ್ಲಿ ಒಂದು ನಾಮಪದವನ್ನು ಕೊಟ್ಟಾಗ ಅದರ ಕೊನೆಗೆ ಡಬಲ್ ಎಸ್ ಬಂದಿದ್ದರೆ ತಾವು ಏನು ಮಾಡಬೇಕು, ಈ ಪದದೊಂದಿಗೆ ಇ ಎಸ್ ಅನ್ನು ಹಚ್ಚಿದರೆ ಅದು ಬಹುವಚನ ಆಗುತ್ತದೆ. ಸೊ ಹಾಗಾದರೆ ಇಲ್ಲಿರುವಂಥ ಪದವನ್ನು ನೋಡ್ತಾ ಹೋದಾಗ ಡಿ ಆಪ್ಷನ್ ಇದೆ ನೋಡಿ, ಇಲ್ಲಿ ಡ್ರೆಸ್ಸಸ್ ಇ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಬಹುವಚನ ಆಗುತ್ತದೆ. ಇನ್ನು ಮತ್ತು ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಮೂರನೇ ಪ್ರಶ್ನೆ, ದ ಗರ್ಲ್ ಟುಕ್ ದ ಬೇಬಿ ಇನ್ ಹರ್ ಆರ್ಮ್ಸ್ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಏನು ಗೆರೆ ಹೊಡೆದಿದ್ದಾರೆ ನೋಡ್ಬೋದು, ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಹಾಗಾದರೆ ಇಲ್ಲಿ ನೋಡ್ಬೋದು, ಬೇಬಿ ಎನ್ನುವಂತಹ ಪದದ ಇಲ್ಲಿ ಬಹುವಚನ ರೂಪ ಯಾವುದು ಆಗುತ್ತೆ? ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ಬೋದು ತಾವು ಕೂಡ, ಬೇಬೀಸ್, 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 ಅದೇ ರೀತಿಯಾಗಿ ಬೇಬೀಸ್. ಇಲ್ಲಿ ಒಂದು ನಾಮಪದ ಇದ್ದಾಗ ಅದರ ಕಡೆ ಅಕ್ಷರ ವಾಯ್ ಇದ್ದಲ್ಲಿ ಆ ವಾಯ್ ಎನ್ನುವಂಥ ಅಕ್ಷರನ ತೆಗೆದು ಐ ಎಸ್ ಪ್ರತ್ಯಯ ಹಚ್ಚಬೇಕು ಅಂತ ನಾನು ನಿನ್ನೆ ಇದನ್ನು ಹೇಳಿದ್ದೆ. ಹಾಗಾಗಿ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಬೇಬೀಸ್ ಅಂತಿದೆಯಲ್ಲ, ಇಲ್ಲಿ ವಾಯ್ ಅಕ್ಷರ ತೆಗೆದು ಐ ಎಸ್ ಪ್ರತ್ಯಯ ಹಚ್ಚಲಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ, ದ ಪ್ಲೂರಲ್ ಫಾರ್ಮ್ ಆಫ್ ವೋಲ್ಫ್ ಈಸ್. ವೋಲ್ಫ್ ಈಸ್ ನೋಡ್ಬೋದು, ವೋಲ್ಫ್ಸ್, 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 ಅದೇ ರೀತಿಯಾಗಿ ವೋಲ್ವ್ಸ್. ಇಲ್ಲಿ ನೋಡ್ಬೋದು, ಒಂದು ನಾಮಪದ ಕೊಟ್ಟಾಗ ಅದರ ಕಡೆ ಅಕ್ಷರ ಎಫ್ ಅಥವಾ ಎಫ್ ಇ ಬಂದಿದ್ದರೆ ಅಲ್ಲಿ ಆ ಎಫ್ ಅಕ್ಷರವನ್ನು ತೆಗೆದು ವಿ ಇ ಎಸ್ ಪ್ರತ್ಯಯ ಹಚ್ಚಬೇಕು. ಹಾಗಾಗಿ ವೋಲ್ವ್ಸ್ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಕಡೆಯ ಪ್ರಶ್ನೆ ನೋಡ್ಬೋದು, ಇಲ್ಲಿ ದ ಪ್ಲೂರಲ್ ಫಾರ್ಮ್ ಆಫ್ ಬಾಯ್ ಈಸ್. ಇಲ್ಲಿ ಆಪ್ಷನ್ಸು ಬಾಯ್ಸ್, ಬಾಯ್ಸ್, ಬಾಯ್ಸ್ ಹಾಗೂ ಬಾಯ್ಸ್, ಈ ರೀತಿ ಆಪ್ಷನ್ಸ್ಗಳಿವೆ. ಇಲ್ಲಿ ಇದೇನು ನಾಮಪದ ಕೊಡಲಾಗಿದೆ, ಕಡೆ ಅಕ್ಷರ ವಾಯಿದ್ದು ಅದರ ಹಿಂದೆ ಸ್ವರ ಇದ್ದರೆ ಕೇವಲ ಎಸ್ ಪ್ರತ್ಯಯ ಹಚ್ಚಿದರೆ ಬಹುವಚನ ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದು? ಬಾಯ್ಸ್ ಆಗುತ್ತದೆ. ಇವು ವಿವಿಧ ಮೊರಾರ್ಜಿ ಮತ್ತು ನವೋದಯ ಅಥವಾ ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ನಂಬರ್ಸ್ ಮೇಲೆ ಕೇಳಿದಂತಹ ಪ್ರಶ್ನೆಗಳು ಇವಾಗಿರುತ್ತವೆ.